ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೇಳಿಕೆಯನ್ನು ನೋಡಿದ್ಮೇಲೆ ಆ ಥರದ್ದು ಯಾವುದೇ ರೀತಿ ಘಟನೆ ಆಗಿಲ್ಲ, ನಾನು ಪೂರ್ತಿ ಕಾನ್ಫಿಡೆಂಟ್ ಅಂತ ಹೇಳಿದ್ದಾರೆ ಅವರು. ಅಂದರೆ MLAಗಳಿಗೆ ಅಗೌರವ ಆಗೋ ರೀತಿ ಯಾವುದು ಮಾಡಿಲ್ಲ ಅಂತ. ಈಗ ನಮ್ಮ ಒಂದು ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದ್ದಾರೆ. ಅವರಿಗೆ ಒಬ್ಬ ಮಿನಿಸ್ಟ್ರು, ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ, DC-ಗಳಿಗೆ. ಏನಂತ ಹೇಳಿದ್ರೆ ಅಂದರೆ, ಯಾರು ಆ ಕಮಿಟಿಯ ಅಧ್ಯಕ್ಷನಿದ್ದಾನೆ, ಯಾವುದು ಈ 5 ಗ್ಯಾರಂಟಿಗಳ ಅಧ್ಯಕ್ಷ, ಅವನು ಏನು ಹೇಳ್ತಾನೋ ಅದನ್ನ ಎಲ್ಲ ಕಾಲೇಜು ಸ್ಕೂಲುಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿವೃದ್ಧಿ ಸಮಿತಿ ಏನು ಇದೆ ಅವನು ಹೇಳ್ದನ್ನೇ ಮಾಡಬೇಕು ಅಂತ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಇದು ಯಾವ ನ್ಯಾಯ? ಇದು MLA ವೈಲೇಷನ್ ಅಲ್ಲ? ಇದು ಹಕ್ಕುಚ್ಯುತಿಗೆ ಕೊಟ್ಟಿದ್ದೀರಿ ನಾವು. ಹಕ್ಕುಚ್ಯುತಿಗೆ ಇಂಥವು 100 ಹಕ್ಕುಚ್ಯುತಿ ಆಗ್ತವೆ ಇನ್ಮೇಲೆ. ದಿನನಿತ್ಯ ಅಸೆಂಬ್ಲಿಯಲ್ಲಿ ನಾವು ಹಕ್ಕುಚ್ಯುತಿ ಮಾಡ್ಕೊಂಡು ನಮ್ ಗೌರವ ಕಾಪಾಡ್ಕೊಬೇಕಾ ನಾವು? ಆ ಸ್ಥಿತಿಗೆ ಬಂದ್ಬಿಟ್ರೆ ನಮ್ ಕತೆ ಏನು? ಸ್ಪೀಕರ್ ಆದವ್ರು ನೀವು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗೋತತೆ. ಒಂದೇ ನಿಮಿಷ, ಇವರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾವೇನು ಹಾಗೆ ಆ ತರ ಮಾಡಿಲ್ಲ ಅಂತ. ನೆಕ್ಸ್ಟ್ ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ, ಇವ್ರು ಹೋಗ್ತಾರೆ, ನೆಕ್ಸ್ಟ್ ಸರ್ಕಾರ ಬರ್ತದೆ. ಅವ್ರೇನ್ ಮಾಡ್ತಾರೆ, ಈ ಆಶ್ರಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ಆಯ್ತು, ನೀವು ಮೊದಲು ಗೆಲ್ಲೋದಕ್ಕೆ ನೋಡ್ಕೊಳ್ಳಿ. ನಾವು 100 ಮತ್ತೆ ಗೆದ್ದು ಬರ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಧ್ಯಕ್ಷರೇ, ನಾನು ಬೈ ಎಲೆಕ್ಷನ್ ಅಲ್ಲೂ ಕೂಡ ಏನಾಯ್ತು? ಬೈ ಎಲೆಕ್ಷನ್ ಎಷ್ಟು ಸರಿ ಎಲೆಕ್ಟ್ ಆಗವರು? ನೀವ್ಯಾಕೆ ಏನಾಯ್ತು? ಚನ್ನಪಟ್ಟಣದಲ್ಲಿ ಏನಾಯ್ತು? ಶಿಗ್ಗಾವಿನಲ್ಲಿ ಏನಾಯ್ತು? ಅಧ್ಯಕ್ಷರೇ ಒಂದೇ ನಿಮಿಷ ತಾಳಪ್ಪ. ಹೌದು, ಈಗಲೂ ಇರಪ್ಪ, ನೀನು ನಮ್ ಜೊತೆನಲ್ಲೇ ಇದ್ದವನು ಟಿಕೆಟ್ ಕೊಟ್ಟ. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತೀರಿ? ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟು, 5 ವರ್ಷ ಅಂದ್ರು, ಕಾಣೆ ಆಗೋಟ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ. ಅದೇ ಎಲ್ಲರೂ ಅದಕ್ಕೆ ನಾನು ಹೇಳೋದು ಒಂದೇ ನಿಮಿಷ ಮುಖ್ಯಮಂತ್ರಿಗಳು, ಏನಾಯ್ತು? ಒಂದೇ ನಿಮಿಷ ತಾಳಪ್ಪ. ನನ್ಗೆ ಗೋಪಾಲಕೃಷ್ಣ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ, ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ಏನಪ್ಪ, ನೀನ್ ಈ ಕಡೆ ಬಾಪ, ಅವ್ರ ಕರಿಯಲ್ಲಿ ಈ ಕಡೆ ಮಾತಾಡ್ತಾ ಇದ್ದಾನೆ. ನೋಡಿ, ಒಂದು ಸರಿ ನೀವು ದಾರಿ ತಪ್ಪಿದ್ರೆ, ಮಹಾಭಾರತದಲ್ಲಿ ನೀವು ನೋಡಿದಿರ, ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು, ತಪ್ಪೋಯ್ತು, ಆಮೇಲೆ ಎಲ್ಲ ತಪ್ಪಿತು. ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ, ಕವಲು ದಾರಿಗೆ ಇಕ್ಕಿದ್ದಾರೆ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶ್ರಯ ಸಮಿತಿ ಇದೆ, ಅಂಬೇಡ್ಕರ್ ಸಮಿತಿ ಇದೆ, ಲ್ಯಾಂಡ್ ಗವರ್ನೆನ್ಸ್ ಸಮಿತಿ ಇದೆ. ಆ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ, ಇದೆಲ್ಲ ಹೆಂಗ್ ನಡೀತಾ ಇದೆ, ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತಿರ್ಸ್ತಾರೆ. MLA ಕತೆ ಏನು? ಮಾಡಲ್ಲ ಅಂತ ಏನು? ಮಾಡ್ಬೋದು, ಪ್ರಾವಿಷನ್ ಇದೆ. ಅವಾಗ MLA ಏನ್ ಅವ್ರ ಕತೆ ಏನಾಗ್ತೈತೆ? ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ. ಇದು ಬರ್ದ್ ಮಾಡ್ಕೊಳ್ಳಿ. ನಮ್ಮ ಶಾಸಕರು ಅಂತ ನೋಡ್ಬೇಡಿ. ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ನಮ್ಗೆ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಹೇಳ್ಬೇಕು? ಅವಾಗ ಯಾರನ್ನೇ ಇರ್ಲಿ ಅಧಿಕಾರದಾಗ, ನಾನಿರ್ಬೋದು, ಇನ್ನೊಬ್ರು, ಇದು ಗ್ಯಾರಂಟಿ ಆಗೇ ಆಗ್ತೈತೆ. ನೀವು 1 ಏಟ್ ಹೊಡೆದ್ರೆ ಎದುರುಗಡೆ ಇರೋರು 2 ಏಟ್ ಹೊಡಿತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ. ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನೂ ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ. ಅವರು ನನ್ಗನ್ಸುತ್ತೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ, ಪಕ್ಕದಲ್ಲಿ ಇದಾರಲ್ಲ, ಅದೇನು ಹೇಳ್ತಾರಲ್ಲ, ಸನ್ಯಾಸಿ ಕೆಟ್ಟ ಅಂತ, ಹಂಗ್ ಕೆಟ್ಟೋಗಿದ್ದಾರೆ ಅವರಷ್ಟೇ. ಹೆಂಗ್ ಕೆಟ್ಟೋಗಿದ್ದಾರೆ? ಇಲ್ಲಿ ನೀವು ಯೋಚನೆ ಮಾಡಿ, ಮುಂದೆ ಅನಾಹುತ ಆಗೋದನ್ನ ತಪ್ಪಿಸಿ. ಇಲ್ಲಿ ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಪೋಲಾಗಬಾರ್ದು, ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಹಣ ಉಳಿಬೇಕು. ಅದು DBT ಆಗ್ತಾ ಇದೆ ಎಲ್ಲ ಕಡೆನೂ. ಇವ್ರ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ಈಗ ಮರುಪರಿಶೀಲನೆ ಮಾಡಬೇಕು.